ಆಚಾರ ವಿಚಾರ ಸಂಸ್ಕಾರ, ಒಂದು ಭಾಗ ಧರ್ಮದ, ಒಂದು ಭಾಗ ರಾಜಕೀಯ ಹಾಳಾಗ್ತಿದೆ. ರಾವಣ ಜರಾಸಂಧ ಕೀಚಕ ಯಮ ಸೇರ್ಕೊಂಡು ಹಾಳು ಮಾಡ್ತಾವ್ರೆ. ಎಸ್ಸಿನೇ ಒಂದು ಒತ್ತಟ್ಟು ಕೆಡನ ಹಾಳಾಗ್ತಿದೆ, ಹಾಳಾಗ್ತಾ ಹೋಗ್ತಿರುತ್ತೆ. ಸರಿ ಮಾಡಬೇಕು, ಸರಿ ಆಗತ್ತೆ. ಹೌದು, ಅದಕ್ಕೇನೋ ಒಂದು ಕಥೆ ಆಗತ್ತೆ. ಹೌದು. ಎಸ್, ನರೇಂದ್ರ ಮೋದಿಯವ್ರ ಬಗ್ಗೆ ತಮ್ಮ ಮಾತು. ನರೇಂದ್ರ ಮೋದಿ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಇರ್ತಕ್ಕಂಥದ್ದಂತೂ ಸತ್ಯ. ಭಾಳಷ್ಟು ಜನ 100 ಥರ ಹೇಳ್ಬೋದು, ಸುಳ್ಳು ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಅಂತ. ಆದರೆ ಪ್ರಪಂಚದಲ್ಲಿ ಭಾರತಕ್ಕೊಂದು ಘನತೆಯನ್ನು ತಂದು ಕೊಟ್ಟಿರುವಂಥ ಪ್ರಧಾನಿ ಅನ್ನೋದು ಅದಕ್ಕೆ 2 ಮಾತೇ ಇಲ್ಲ. ನಾವು ಹೇಳೋದಲ್ಲ, ಬೇರೆ ದೇಶದವ್ರು ಹೇಳ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇನ್ನು ತನಗಾಗಿ ಮಾಡಬೇಕಾದ್ದು ಆತನಿಗೆ ಏನೂ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಏನಿಲ್ಲ. ಆದರೆ ಭಾಳಷ್ಟು ಹೆಜ್ಜೆಗಳಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ತಪ್ಪು ಹಾಗೇ ಆಗಿಬಿಡ್ಬೋದು. ಆ ಥರದ ತಪ್ಪುಗಳು ಕೆಲವೊಂದು ಇರ್ಬೋದು. ಇನ್ನೊಂದು, ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಕ್ಷಕ್ಕೋಸ್ಕರವಾಗಿ ಕೆಲವೊಂದು ಮಾಡಿರ್ಬೋದು. ಆದರೆ ದೇಶಾಭಿಮಾನ ಅಂತ ಬಂದಾಗ ನಮ್ಮ ದೇಶಕ್ಕೆ ಉತ್ತಮವಾದಂಥ ಪ್ರಧಾನಿ ಇದ್ದಾರೆ ಅನ್ನುವಂಥದ್ದಂತೂ ನಾನು ಹೇಳಬಲ್ಲೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ, ಕೆಲವ್ರನ್ನ ನೋಡಿದ್ದೀರಾ, ಕೆಲವ್ರ ಬಗ್ಗೆ ಕೇಳಿದ್ದೀವಿ. ಇವರೆಲ್ಲರೂ ಬಂದಾಗ ಎಸ್, ಓಕೆ, ಸೂಪರ್ ಅನ್ಸೋದು ಯಾರು? ಅದ್ಭುತ ಪ್ರಶ್ನೆ ಕೇಳಿದ್ರಿ ನೀವೀಗ. ಅಲ್ಲಿ ಬಹಳಷ್ಟು ಜನ ಜವಾಹರ್ಲಾಲ್ ನೆಹರನ್ನ ದೂಷಿಸ್ತಕ್ಕಂಥದ್ದು, ಜವಾಹರ್ಲಾಲ್ ನೆಹರು ಒಬ್ಬ ಪ್ರಧಾನಿ ಅಲ್ದಿದ್ರೆ ನಮ್ಮ ದೇಶ ಹಂಗಾಗ್ತಿತ್ತು ಹಿಂಗಾಗ್ತಿತ್ತು ಅಂತ ಹೇಳೋದಿದೆಯಲ್ಲ, ನಾನು ಅದನ್ನು ಒಪ್ಪಲ್ಲ. ಯಾಕೆ ಅಂತಂದರೆ, ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಬೇಕಾದ್ರೆ ಈ ದೇಶ ಕಗ್ಗತ್ತಲಲ್ಲಿತ್ತು. ನೆಟ್ಟಿಗೆ ಗೇಟ್ ಹಾಕಲಿಕ್ಕೆ ಬೀಗದ ಕೀ ಇರಲಿಲ್ಲ ಈ ದೇಶಕ್ಕೆ. ಪರಿಸ್ಥಿತಿ ಬಹಳ ಕಷ್ಟ ಇತ್ತು. ಅನ್ನವನ್ನು, ಬಾಸ್ಮತಿ ಅನ್ನ ತಿಂತಿದ್ದವ್ರು ಎಷ್ಟು ಜನ, ಸೋನಾ ಮಸೂರಿ ಅನ್ನ ತಿಂತಿದ್ದು ಎಷ್ಟು ಜನ, ಕುಚ್ಚಲಕ್ಕಿ ತಿಂತಿದ್ದವ್ರು ಎಷ್ಟು ಜನ, ನುಚ್ಚಕ್ಕಿ ತಿಂತಿದ್ದವ್ರು ಎಷ್ಟು ಜನ, ಅಂಥವ್ರನ್ನ ಹಿಡ್ಕೊಂಡು ದೇಶ ನಡೆಸಬೇಕಾದಂಥ ಪ್ರಧಾನಿಯಲ್ಲಿ ಆವತ್ತಿನ ದಿನಕ್ಕೆ ತಕ್ಕನಾಗಿ ಮಾಡಿರ್ತಕ್ಕಂಥ ಸೂಪರ್ ಪ್ರಧಾನಿ ಜವಾಹರ್ಲಾಲ್ ನೆಹರು. ಓಕೆ, ಹಾಂ, ದೇಶದ ಯಾವುದೋ ಒಂದು ಸನ್ಮಾನ ಮಾಡಿಕೊಂಡು ನಾನು ಬೇಕಾಗಿಲ್ಲ. ಒಂದು ಆಣೆಕಟ್ಟು ಕಟ್ಟಿದ್ರೆ ದೊಡ್ಡ ದೇವಸ್ಥಾನ ಆಗುತ್ತೆ ಅಂಥೇಳಿ ಬಾಕ್ರನಂಗಲ್ ಕಟ್ಟಿದ್ರು ಅವರು. ಬಾಕ್ರನಂಗಲ್ ಕಟ್ಟಿಬಿಟ್ಟು ಅಲ್ಲಿದ್ದಂಥ ಒಬ್ಬಳು ಬೇಡ ಅಂದರೆ ಆ ಭಾಗದ ಒಬ್ಬ ಬೇಡ ಮಹಿಳೆಯರ ಹತ್ರ ಉದ್ಘಾಟನೆ ಮಾಡಿಸ್ತಾರೆ ಅವರು. ನಾವು ಬರೀ ನೆಗೆಟಿವ್ ನೋಡೋದಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ನೆಗೆಟಿವ್ ಇರ್ತಾರೆ. ಯಾರು ಸರಿ ಇದ್ದಾರೆ? ಉಚ್ಚಯ ಬಚ್ಚಲು ರಚ್ಚೆಯೆಂದನೆ ಬೇಡ, ಹರಬಿದ್ದ ಅಚ್ಚುತಾ ಬಿದ್ದ ಎಚ್ಚೆತ್ತು ಬಿದ್ದ ದೇವೇಂದ್ರ ಅಂತ. ಯಾರು ತಪ್ಪಿಲ್ಲ ಸ್ವಾಮಿ, ಮನುಷ್ಯನಾದಂಥವ್ನು ಎಲ್ಲರೂ ಒಂದಲ್ಲ ಒಂದು ತಪ್ಪಿದ್ದಾನೆ. ಹಾಗಂತೇಳಿ ನೆಹರುದು ಒಂದು ತಪ್ಪಿರ್ಬೋದು, ಆಗಿನ ಕಾಲಕ್ಕೆ ಡಿಸಿಷನ್ ಇರ್ಬೋದು. ನನಗನ್ಸುತ್ತೆ ರೀ, ಏನು ಎಷ್ಟೆಷ್ಟು ಕೋಟಿಗಟ್ಟಲೆ ಮಾಡಿದ್ರು ನಮ್ಮ ಅಜ್ಜ ಯಾಕ್ರಿ ಮಾಡಲಿಲ್ಲ ಒಂದು 100 ಎಕರೆ? ದರಿದ್ರ ಅಜ್ಜ ನಮಗೊಂದು ಅಂತ ನಾನು ಬೈಬೋದು. ನನ್ನ ಅಜ್ಜನ ಕಾಲದಲ್ಲಿ ನಾನೇ ಇದ್ದಿದ್ದರೆ 5 ಎಕರೆ ಮಾಡೋದು ಎಷ್ಟು ಕಷ್ಟ ಇತ್ತು ಅಂತ ಅಜ್ಜನಿಗೆ ಗೊತ್ತಿತ್ತು. 3 ಎಕರೆ ಮಾಡಿದ್ದನ್ನಾದರೂ ನಾನು ಇಟ್ಕೊಳ್ಳೋ ಯೋಗ್ಯತೆ ನನಗಿದೆಯಾ ಅಂತ ನಾನು ಪ್ರಶ್ನೆ ಹಾಕಬೇಕು. ಅಖಂಡ ಭಾರತ ಮಾಡಿಕೊಡ್ಬೇಕಾದ್ರೆ ವಿರೋಧ ಎಷ್ಟಿತ್ತು ಈ ದೇಶದಲ್ಲಿ. ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಿರಲಿಲ್ಲ, ಎಷ್ಟೋ ಜನ ಇಲ್ಲಿದ್ದರು. ಸುಧಾರಿಸ್ಕೊಳ್ಬೇಕಾಗಿತ್ತು. ಒಳಗಡೆ ಪೊಲೀಸ್ ವ್ಯವಸ್ಥೆನೇ ಇಲ್ಲ. ಹಂಗೆ ನೋಡ್ಲಿಕ್ಕೆ ಹೋದರೆ ಹೈದರಾಬಾದೇ ನಮ್ಮ ಕೈಗೆ ಬಂದಿರಲಿಲ್ಲ. ವಲ್ಲಭಭಾಯಿ ಪಟೇಲು ಅಂಥ ಒಂದು ನಿರ್ಧಾರ ತಗೊಂಡು ತನ್ನ ಪೊಲೀಸರನ್ನೇ ಇಟ್ಟು ಆ ನಿಜಾಮನ ಹೊಡಿಲಿಲ್ಲ ಅಂದಿದ್ದರೆ ಇವತ್ತು ಮಧ್ಯದಲ್ಲಿ ಒಂದು ಬೇರೆ ದೇಶ ಆಗಿರ್ತಿತ್ತು. ಇವೆಲ್ಲ ಕಷ್ಟ ಬಹಳ ಇತ್ತು ರೀ. ಅಂಥ ಸಂದರ್ಭದಲ್ಲಿ ನೆಹರು ನಿಭಾಯಿಸಿಲ್ವ? ಅದನ್ನು ನಾವು ನೋಡಬೇಕಲ್ವ ನೆಹರು ಒಂದು ಕಾಲದಲ್ಲಿ ಆ ಮಟ್ಟಕ್ಕೆ ಒಂದು ತಾಕತ್ತಿನ ಮನುಷ್ಯ. ಆದರೆ ಆಮೇಲೆ ಬಂದವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಒಂದು ಸೌಮ್ಯತಾ ವ್ಯಕ್ತಿ, ಒಂದು ಯಾವುದೇ ನಿಸ್ವಾರ್ಥ ವ್ಯಕ್ತಿ ಅನ್ನುವಂಥದ್ದು ಹೆಮ್ಮೆ ನಮಗಿದೆ. ಅದರ ಮೇಲೆ ನಿಂತದ್ದು ಇಂದಿರಾ ಗಾಂಧಿ, ಒಬ್ಬಳು ಮಹಿಳೆ. ಆಗಿನ ಕಾಲದಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ, ಟಿ ವಿ ಇಲ್ಲದೆ ಇರುವಂಥ ಕಾಲದಲ್ಲಿ ಈ ದೇಶಕ್ಕೊಂದು ಘಂಟಾಘೋಷವಾಗಿ ನಿಲ್ತಾಳೆ ಅಂತಂದರೆ ಲಕ್ಷ್ಮೀಬಾಯಿಗಿಂತ ಕಡಿಮೆ ಏನಿದ್ದಾಳೆ ಇಂದಿರಾ ಗಾಂಧಿ? ಏನಿಲ್ಲ. ರಾಜಕೀಯವಾಗಿ ಕೆಲವೊಂದು ಡಿಸಿಷನ್ ತಗೊಳ್ಳೋದು ಮತ್ತೊಂದು ಆ ಸಂದರ್ಭದಲ್ಲಿ ಇತ್ತನ್ಬೋದು. ಸಂತೋಷ್ ಗುರೂಜಿ ಕರ್ನಾಟಕ ಟಿ ವಿನಲ್ಲಿ ಬಂದು ಮಾತಾಡ್ತಿದ್ದಾರೆ ಅಂತಂದರೆ ಎಲ್ಲರೂ ಒಪ್ಪಬೇಕು ಅಂತೇನಿಲ್ಲ. ಕೂತ್ಕೊಂಡು ನೋಡಬೇಕಾದ್ರೆ
ಶಿವು ಕೇಳೋ ಪ್ರಶ್ನೆಗೆ ಸ್ವಾಮೀಜಿಯವರು ಈ ಥರ ಉತ್ತರ ಕೊಡಬೇಕಿತ್ತು, ಆ ಥರ ಕೊಡಬೇಕಿತ್ತು ಅಂತ ವಿಮರ್ಶೆ ಅವ್ರವ್ರ ತಲೆಗೆ ಬೇರೆ ಬೇರೆನೇ ಬರುತ್ತೆ. ಹಾಗೆಯೇ ಇಂದಿರಾ ಗಾಂಧಿ ಮಾಡಿದ್ದು ನನ್ನ ತಲೆಗೆ ಬೇರೆ ಬರುತ್ತೆ, ಅವಳು ಹಿಂಗೆ ಮಾಡಬೇಕಿತ್ತು, ಅವಳು ಹಂಗೆ ಮಾಡಬೇಕಿತ್ತು ಅಂತ. ಬಟ್ ಆ ಸ್ಥಾನದಲ್ಲಿ ಕೂತಂಥ ಇಂದಿರಾ ಗಾಂಧಿ ಮಾಡಿದ್ದಿದೆಯಲ್ಲ, ಅವತ್ತಿನ ಕಾಲಕ್ಕೆ ಅದು ಸರಿಯೇ. ಇಷ್ಟು ಇದ್ದಾಗ ಒಂದು ಅಪ್ರತಿಮವಾದಂಥ ಒಂದು ಮೇಧಾವಿನ ತಗೊಬಂದು ನಾವು ಪ್ರಧಾನಮಂತ್ರಿನ ಮಾಡಿದ್ವಿ. ಬಟ್ ಸುತ್ತಲೂ ಇದ್ದದ್ದು ಅಷ್ಟೇನು ಚೆನ್ನಾಗಿರಲಿಲ್ಲ ಮನಮೋಹನ್ ಸಿಂಗನಿಟ್ಟಾಗ. ಇಷ್ಟು ನೀವು ಹೇಳಿದಂಥ ಒಂದಿಷ್ಟು ಕಥೆಗಳಲ್ಲೂ ನೀವೇ ಸೆಲೆಕ್ಷನ್ ಮಾಡಿ ಕೊಟ್ಬಿಟ್ಟಿದ್ದೀರ. ಏನು ಹೇಳಿದ್ರಿ? ನೆಹರು ಹೇಳಿದ್ರಿ, ಶಾಸ್ತ್ರಿ ಹೇಳಿದ್ರಿ, ಇಂದಿರಾ ಗಾಂಧಿ ಹೇಳಿದ್ರಿ, ವಾಜಪೇಯಿ ಅವ್ರನ್ನ ಹೇಳಿದ್ರಿ, ಮನಮೋಹನ್ ಸಿಂಗ್ ಹೇಳಿದ್ರಿ, ಮೋದಿ ಹೇಳಿದ್ರಿ, ಮತ್ತು ಸುಮಾರು ಅದರೊಳಗಡೆ ಲಿಸ್ಟಲ್ಲಿ ಇದ್ದಾರೆ. ಆದರೆ ನೆನಪಿನ ಅಂಗಳಕ್ಕೆ ಬರ್ತಕ್ಕಂಥ ಪ್ರಧಾನಿಗಳು ಇವರೆಲ್ಲ. ಆ ಪ್ರಧಾನಿಗಳು ಅವರವ್ರ ಸಾಧನೆ, ಅವರವ್ರದ್ದು ಒಂದಿಷ್ಟು ಇದನ್ನು ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಏನು ಬರುತ್ತೆ ರೀ, ಬಾಯಿ ಬಿಡ್ದಿದ್ದ ಮನುಷ್ಯ ಅಂತ ಕೇಳ್ಬೋದು. ಸ್ವಾಮಿಗಳು ರಾಜಕೀಯವಾಗಿಯೂ ವಿಶ್ಲೇಷಣೆ ಮಾಡಬಲ್ಲರ ಅಂಥೇಳಿ ಅನಿಸ್ಬೋದು. ಆದರೆ ನೀವು ಕೇಳಿದ್ದಕ್ಕೆ ಹೊತ್ತು ಹೇಳ್ತಿದ್ದೀನಿ ಏನಂತಂದರೆ, ಎಲ್ಲ ದೇಶ ದಿವಾಳಿ ಆಗುವಂಥ ಪರಿಸ್ಥಿತಿನಲ್ಲಿತ್ತು. ಇವತ್ತು ಭಾರತ ಬಡ ರಾಷ್ಟ್ರ ಅಂತ ಕರೆಸ್ಕೊಂಡಿದ್ದು ಏನು ರೆವಲ್ಯೂಷನ್ ಆಯ್ತಲ್ಲ ಮನಿದಲ್ಲಿ, ಅದರೊಳಗೆ ಒಂದು ಪಾಲು ಮನಮೋಹನ್ ಸಿಂಗ್ದಿದೆ. ಆರ್ಥಿಕತೆಯಲ್ಲಿ ಆಂದೋಲನ ತಂದಿರತಕ್ಕಂಥ ವ್ಯಕ್ತಿ. ಜೊತೆಗಿದ್ದವರು ಎಷ್ಟೇ ನಿಷ್ಠುರ ಮಾಡಿದ್ರು ಸಮೇತ ಸೈಲೆಂಟಾಗಿ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿರುವಂಥದ್ದು ಇವತ್ತು ಭಾರತಕ್ಕೆ ಬಹಳ ದೊಡ್ಡ ಬಲಿಷ್ಠವಾಗಿ ಶಕ್ತಿ ಆಯಿತು. ಟ್ಯಾಕ್ಸಲ್ಲಾಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ. ಈ ಟ್ಯಾಕ್ಸ್ ಸೋರ್ ಹೋಗೋದು, ಮೋಸ ಮಾಡೋದು, ಕೃಷ್ಣನ ಲೆಕ್ಕ, ರಾಮನ ಲೆಕ್ಕ ಮಾಡಿದ್ದು, ಕಟ್ಟದೇ ಇದ್ದದ್ದು, ಇವುಗಳೆಲ್ಲ ಗೊತ್ತಾಗಿದ್ದನ್ನು ಕಟ್ ಮಾಡಿದ್ದು ನರೇಂದ್ರ ಮೋದಿ. ದೇಶಕ್ಕೆ ಬರಬೇಕಾದ ಟ್ಯಾಕ್ಸನ್ನು ಕರೆಕ್ಟಾಗಿ ತಂದಿಟ್ಕೊಂಡು, ಕರೆಕ್ಟಾಗಿ ಆ ಏನೇನು ಸ್ವತ್ತು ತಂದಿಟ್ಟರು ಅದೆಲ್ಲ ಆಯಿತು. ಕೆಲವೊಂದು ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಎಂಥ ವ್ಯಕ್ತಿನೂ ಮಾಡಲಿಕ್ಕೆ ಆಗಲ್ಲ. ನೆಹರೂನೂ ಮಾಡಲಿಕ್ಕಾಗದೇ ಇದ್ದದ್ದು ತುಂಬ ಇದೆ, ಅಸಹಾಯಕತೆ ಇದೆ. ಇಂದಿರಾ ಗಾಂಧಿ ಮಾಡಿದ್ದು ಕೆಲವೊಂದು ಅಸಹಾಯಕತೆ ಇದೆ, ಮೋದಿ ಮಾಡಿದ್ದು ಅಸಹಾಯಕತೆ ಇದೆ. ಏನು ಅಸಹಾಯಕತೆ ಇದೆ ರೀ ಮೋದಿ ಮಾಡಿದ್ದು ಅಂತ ಅನ್ನಿಸ್ಬೋದು. ಈಗಾಗಲೇ 14ರಿಂದ ಬಂದ್ರಲ್ಲ, 2014ರಲ್ಲಿ ಹೇಳಿದ ಮಾತು ಇತ್ತಲ್ಲ, ಕಪ್ಪು ಹಣ್ಣನ್ನೆಲ್ಲ ತಂದು ಬಿಡ್ತೀನಿ ಅಂತ. ಬಂತ ಇಲ್ಲಿಗೆ? ಎಲ್ಲಿ ಬಂತು? ಯಾಕೆ ಬರಲಿಲ್ಲ? ಅಲ್ಲಿ ಉಸಿರು ಕಟ್ಟುವಂಥ ವಾತಾವರಣ ಹಾಗೇ ಇದೆ. ರಾಜಕೀಯನೇ ಹಾಗೆ. ಕೃಷ್ಣದೇವರಾಯ ಇಡೀ ಚಕ್ರಾಧಿಪತ್ಯವನ್ನು ಮಾಡಿ ಅರ್ಧ ದೇಶವನ್ನು ತಗೊಂಡು ಬಂದ್ರೂ ಅವನಿಗೆ ಒಳಗಡೆಯ ಎಲ್ಲರನ್ನೂ ಸಂತುಷ್ಟಪಡಿಸ್ಲಿಕ್ಕೆ ಆಗಲಿಲ್ಲ. ತನ್ನವರಿಂದಲೇ ಅವನತಿ ಆಗುವಂಥ ಪರಿಸ್ಥಿತಿ ಕೃಷ್ಣದೇವರಾಯನಿಗೂ ಬಂದಿತ್ತು. ಧರ್ಮದ ಇದರೊಳಗೆ ಜ್ಯೋತಿಷ್ಯ ಅಂತ ಬಂದಾಗ ನರೇಂದ್ರ ಮೋದಿಯವರಿಗೆ ಸುಮಾರು ಒಂದು 27 ವರ್ಷಗಳ ರಾಜಯೋಗ ನೋಡಿಕೊಂಡೇ ಬಂದಿಯಾರವರು. ಸುಮಾರು ನನಗೆ ನೆನಪಿದ್ದ ಹಾಗೆ ಒಂದು 15 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಕಾಣ್ತದೆ. ಆಮೇಲೆ ಈಗ ಒಂದು 10 ವರ್ಷ ಪ್ರಧಾನಮಂತ್ರಿ ಆದರು. ಇನ್ನು ಈ ನೆಕ್ಸ್ಟಿನ 2.25 ವರ್ಷ ಪ್ರಧಾನಿಯಾಗಿ ಬಹಳ ಉತ್ತಮವಾಗಿ ಅವರು ನಿಭಾಯಿಸಬಲ್ಲರು ಅನ್ನುವಂಥದ್ದು ಕಾಣ್ತದೆ. 2.25 ವರ್ಷ ಆದಮೇಲೆ 2.25 ವರ್ಷ ಆದಮೇಲೆ ಅವರಿಗೊಂದು ಕಂಟಕ ಸುಮಾರು ಈ 26ನೇ ಇಸ್ವಿಯಲ್ಲಿ ಘೋರ ಕಂಟಕ ಅವರಿಗೊಂದು ಎದುರಾಗತ್ತೆ. ಆ ಎದುರಾದಾಗ ಪ್ರಧಾನಿ ಪಟ್ಟದಿಂದ ಅವರು ಇಳಿಬೋದು, ಅವರ ಆರೋಗ್ಯಕ್ಕೆ ತೊಂದರೆ ಬರ್ಬೋದು, ಅಥವಾ ಅವರಿಗೆ ಆಯುಷ್ಯಕ್ಕೆ ತೊಂದರೆ ಬರ್ಬೋದು ಅನ್ನುವಂಥದ್ದು ಇದೆ. ಆದರೆ 26-27ರಲ್ಲಿ ಅಲ್ಲಿವರೆಗಂತೂ ಅವರು ಪ್ರಧಾನಿ ಅಂತೂ ಪಕ್ಕ ಅಂತ. ಮತ್ತೆ ಆಯ್ಕೆ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಹೌದು. INDA ಅಧಿಕಾರಕ್ಕೆ ಬರೋದೇ ಇಲ್ಲ. BJP ಸೋಲೋದಿಲ್ಲ. ನೆಕ್ಸ್ಟ್ ಪ್ರಧಾನಮಂತ್ರಿ ಅಂತೂ ಪ್ರಧಾನಿ ಮೋದಿಯವರೇ, ಆದರೆ 5 ವರ್ಷಕ್ಕಲ್ಲ. ಹೌದು. ಅದಕ್ಕೂ ಸಹ ಪರಿಹಾರಗಳನ್ನು ಮಾಡಿಕೊಂಡು ಅವ್ರು ಮಾಡ್ಬೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಅವರಿಗೆ ಇರ್ತಕ್ಕಂಥ ರಾಜಯೋಗ ಮುಗೀತದೆ. ರಾಜಯೋಗದ ಈ ಕಂಟಕ ದಿನಗಳು 26-27ನೇ ಇಸ್ವಿಯಲ್ಲಿ ಇದೆ. ಎಸ್. ರಾಹುಲ್ ಗಾಂಧಿ ವ್ಯಕ್ತಿಗತವಾಗಿ ಒಳ್ಳೆಯವರೇ. ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವ್ರದ್ದು ಆದಂಥ ಹೊಸ ಯುವ ಚೇತನದ ಕೆಲವೊಂದು ಯೋಜನೆಗಳಿರ್ಬೋದು. ಆದರೆ ಸದ್ಯಕ್ಕಂತೂ ಭಾರತ ಅವ್ರನ್ನ ಒಪ್ಪಿ ಪ್ರಧಾನಿ ಮಾಡುತ್ತೆ ಅಂತ ನಾನು ಹೇಳಲಾರೆ.
ಯಾಕೆಂತಂದರೆ ಕೂಟಗಳು ಸಮೇತ ಎಲ್ಲವೂ ಸರಿಯಿಲ್ಲ. ಎಲ್ಲರೂ ಬಾಯಿ ಬಂದದ್ದು ಒಂದೊಂದು ಮಾತಾಡೋದ್ರಿಂದ ಅದೇ ಅವರಿಗೆ ಮುಳುವಾಗುತ್ತೆ. ತಮಿಳ್ನಾಡಲ್ಲಿ ಒಂದು ಮಾತಾಡಿದ್ದೇ ಸಾಕಾಗಿದೆ, ಈಗ ಕರ್ನಾಟಕದಲ್ಲಿ ಇನ್ನೊಂದು ಆಗುತ್ತೆ, ಮತ್ತೊಂದಾಗುತ್ತೆ. ಈ ಥರದ್ದು ಆದಾಗ ಅವರಿಗೆ ಪ್ರಧಾನಿ ಆಗ್ತೀನಿ ಅನ್ನುವಂಥ ಒಂದು ಕನಸು ಭಾಳ ದೂರಕ್ಕೆ ಹೋಗ್ಬೋದು. ಎಸ್, ಇಷ್ಟೆಲ್ಲ ಮಾತಾಡಿದ್ಮೇಲೆ ನನಗೆ ಯಾಕೋ ಇದೊಂದು ಪ್ರಶ್ನೆ ಕೇಳಲೇಬೇಕು. ವಾಪಸ್ ರಾಜಕಾರಣದಿಂದ ರಾಜ್ಯಕ್ಕೆ ಬರ್ತಾ ಇದ್ದೀನಿ. ರಾಜ್ಯಕ್ಕೆ ಬರೋಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ರಾಜಕಾರಣ, ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಆದಮೇಲೆ ವಿಶ್ವಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ಬಂತು ಅನ್ನೋದು ಬಹುತೇಕರ ಮಾತು. ಹೌದು, ಎಸ್, ನಿಜ, ಸತ್ಯ. ಯಾಕೆ ಅಂತಂದರೆ ನಿಮ್ಗೊಂದು ನೆನಪಿರಲಿ, ಜಯಲಲಿತಾ ಅವರು ಇದ್ದಂಥ ಸಂದರ್ಭದಲ್ಲಿ ಇದು ತಮಿಳ್ನಾಡಿನ ಮೇಲೆ ಅಮೇರಿಕದ ಒಂದು ಫ್ಲೈಟ್ ಸುತ್ತಾಡಿ ಹೋಗುತ್ತೆ. ಅದನ್ನು ಈ ದೇಶ ವಿರೋಧಿಸುತ್ತೆ. ನಮ್ಮ ನೆಲೆಯಲ್ಲಿ ನಿಮ್ಮ ವಿಮಾನ ಹಾರಾಡಿದೆ, ನಾವು ಅದನ್ನು ಸಹಿಸೋದಿಲ್ಲ ಅಂತ ಕೇರೆ ಮಾಡೋದಿಲ್ಲ ಅಮೇರಿಕ. ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕಾರ್ಯಕ್ಕೆ ನಾವು ಬಂದಿದ್ದೇವೆ, ಬಿಟ್ಬಿಡಿ ಅಂತ ಹೇಳ್ಬಿಡುತ್ತೆ ಅಷ್ಟು ಸಸಾರವಾಗಿ. ಅದೇ ಅಮೇರಿಕ ಇವತ್ತು ನಮ್ಮ ವಾಯುನೆಲೆಯಲ್ಲಿ ಒಂದು ವಿಮಾನ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ ಅಂತನ್ನುವಾಗ ಬಹಳಷ್ಟು ರಾಷ್ಟ್ರಗಳು ಹೇಳ್ತವೆ ಭಾರತದ ಪ್ರಧಾನಿ ಬಂದು ಮಧ್ಯಸ್ಥಿಕೆ ವಹಿಸಲಿ ಅಂತ. ಇಸ್ರೇಲಿಗೂ ಹಮಾಸ್ ಉಗ್ರರಿಗೂ ಯುದ್ಧ ನಡೀಬೇಕಾದ್ರೆ ಅಲ್ಲೂ ಹೇಳ್ತಾರೆ ಪ್ರಧಾನಿ ಬಂದು ಮಾತಾಡಲಿ ಅಂತ. ಹಾಗಿದ್ರೆ ಪಂಚಾಯಿತಿ ಮಾಡ್ತಾ ಇದ್ದಂಥ ದೊಡ್ಡಣ್ಣನ ಕರೆಯೋರು ಯಾರು ಇಲ್ವಲ್ಲ. ಈಗ ಭಾರತ ದೊಡ್ಡಣ್ಣ ಸ್ಥಾನಕ್ಕೆ ಬಂದು ನಿಂತಿದೆ. ಹಾಗಾದರೆ ದೊಡ್ಡಣ್ಣ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಸಹ ಮರ್ಯಾದೆಯಲ್ಲಿ ಭಾರತಕ್ಕೊಂದು ದೊಡ್ಡ ಗೌರವ ಇದೆ ಅನ್ನೋದು ಸತ್ಯ. ಬಿಕಾಸ್ ಆಫ್ ನರೇಂದ್ರ ಮೋದಿ. ಎಸ್, ಯಾಕೆಂತಂದ್ರೆ ಅವರು ಬಿ ಜೆ ಪಿ ಮೋದಿ ಅಲ್ಲ, ಅವರು ಬಿ ಜೆ ಪಿ ಪ್ರಧಾನಿ ಅಲ್ಲ, ಅವರು ಈ ದೇಶದ ಪ್ರಧಾನಿ ಅಂತ ಆದಮೇಲೆ ಪಕ್ಷ ಇರೋದಿಲ್ಲ ಅಲ್ವಾ. ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಒಂದು ಗೌರವವನ್ನು ತಂದು ಕೊಟ್ಟಿದ್ದಾರೆ. ಹೌದು. ಎಸ್, ಮತ್ತೆ ರಾಜ್ಯಕ್ಕೆ ಬರ್ತೀನಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ಆಗ್ಬೋದು, ಆದರೆ ಕಾಲ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ ಅನ್ಸುತ್ತೆ. 2.5 ವರ್ಷದಲ್ಲಿ ಆಗಲ್ಲ, ಸ್ವಲ್ಪ ಕಷ್ಟ. 5 ವರ್ಷದ ಒಳಗಡೆ ಆಗುತ್ತಾ? 5 ವರ್ಷದ ಒಳಗಡೆ ಆಗಬಹುದು. ಯಾಕೆಂತಂದರೆ ಮಧ್ಯಭಾಗದಲ್ಲಿ ಒಂದಿಷ್ಟು ಸಮಸ್ಯೆಗಳ 27ನೇ ಇಸ್ವಿನಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸಮಸ್ಯೆ ಅಂದರೆ ಅರೆಸ್ಟ್ ಆಗ್ತಾರ? ಹಿಂಗೆ ಇಲ್ಲ, ಅರೆಸ್ಟ್ ಆಗೋದ್ರ ಬಗ್ಗೆ ನಾನೇನು ಹೇಳಲಾರೆ. ಬಟ್ ಅವರ ಜಾತಕದಲ್ಲಿ 11 ವರ್ಷಗಳ ಕಾಲ ಅತೀವ ರಾಜಯೋಗ ಇದೆ. ಯಾರಿಗೆ? 11 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ಗೆ ಅತೀವ ರಾಜಯೋಗ ಇದೆ. ಆ ರಾಜಯೋಗದಿಂದ ಏನೂ ಆಗ್ಬೋದು, ಆದರೆ ಈ ಸದ್ಯದಲ್ಲಿ ಆಗೋದಿಲ್ಲ. ಸದ್ಯಕ್ಕಾಗಲ್ಲ, ಇನ್ನು 11 ವರ್ಷ ಮುಂದಕ್ಕೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಹೌದು, ಅತೀವ ರಾಜಯೋಗ. ಒಂದು ವೇಳೆ ಈ 5 ವರ್ಷದ ಒಳಗಡೆ ಕಡೆಯ 1 ವರ್ಷನೋ ಮತ್ತೊಂದು ವರ್ಷನೋ ಸಿಕ್ಕರೆ ಆ ರಾಜಯೋಗ ಹಾಗೆ ಕಂಟಿನ್ಯೂ ಆದರೂ ಆಗ್ಬೋದು. 11 years. ಹಾಂ, ಬಟ್ ಅಲ್ಲಿಯವರೆಗೂ ಸಹ ಭಾಳ ಕಷ್ಟ ಇದೆ ಅವರಿಗೆ, ಅಷ್ಟು ಸುಲಭ ಇಲ್ಲ. ಅದು 24ರಲ್ಲಿ ಮಕರ ಸಂಕ್ರಾಂತಿ ಕಳೆದ ಮೇಲೆ ಅವರಿಗೆ ಆದಂತಹ ಬಹಳಷ್ಟು ವಿಘ್ನಗಳು ಅವರು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದೇ ಬರ್ತದೆ.